ಈಗಾಗಲೇ ನಮ್ಮ ಮಂಗಳೂರು ನಗರದಲ್ಲಿ ಸಂಚರಿಸುತ್ತಿರುವಂತಹ CNG ಹಾಗೂ EV ಆಟೋಗಳ ಒಂದು ಏನು ಹೋರಾಟ ನಡೀತಾ ಇದೆ, ಇದರ ಬಗ್ಗೆ ಮಾಡಿರುವಂತದ್ದು. ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರ ಆದೇಶ ಮಾಡಿದಂತೆ EV ಆಟೋಗಳಿಗೆ ಮುಕ್ತ ಸಂಚಾರ ಅನ್ನುವಂಥದ್ದೊಂದು ಆದೇಶವನ್ನು ಕೇಂದ್ರ ಸರ್ಕಾರ ಹೊರಡಿಸಿತು. ಅದನ್ನು ನಮ್ಮ ಇಲ್ಲಿನ ಮೊದಲಿನ DC ಆದಂತಹ ಮುಲ್ಲೈ ಮುಗಿಲನ್ ಸರ್ ಅವರು ಇಲ್ಲಿ ಮಂಗಳೂರಿನಲ್ಲಿ ಮುಕ್ತ ಸಂಚಾರ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಕ್ತ ಸಂಚಾರ ಮಾಡಲು ಅವಕಾಶವನ್ನು ಸಹ ನೀಡಿದ್ರು. ವಲಯ ಅನ್ನುವಂಥದ್ದನ್ನು ಕಾನ್ಸೆಪ್ಟ್ ಅನ್ನು ತೆಗೆದುಹಾಕಿ EV ಆಟೋಗಳು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮುಕ್ತ ಸಂಚಾರ ಮಾಡಬಹುದು ಅನ್ನುವಂತಹ ಒಂದು ಆದೇಶವನ್ನು ನೀಡಿದ್ರು. ಎಲ್ಲ EV ಆಟೋ ಚಾಲಕರು ಅದರಿಂದ ತುಂಬಾ ಖುಷಿಯನ್ನು ಕೂಡ ಪಡ್ಕೊಂಡಿದ್ರು. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈಗಿನ ನಮ್ಮ DC ಅವರು ಬಂದ ನಂತರ CNG ಹಾಗೂ LPG ಆಟೋ ಚಾಲಕ ಮಾಲಕರಿಗೆ ಯಾವ ರೀತಿ ಬೇಕು ಆ ರೀತಿಯಲ್ಲಿ ಅವರಿಗೆ ಅನುಗುಣವಾಗುವಂತೆ ಒಂದು ರೀತಿಯ ಆದೇಶವನ್ನು ಬೇರೆ ರೀತಿಯಲ್ಲಿ ಹೊರಡಿಸಿದ್ದಾರೆ. ಮತ್ತು ಇದು ಕೇಂದ್ರ ಸರ್ಕಾರ ಹೊರಡಿಸಿದ ಆದೇಶ ಆದ್ದರಿಂದ ತದನಂತರ ಇವರಿಗೆ ಯಾವ ರೀತಿ ಈ CNG ಹಾಗೂ LPG ಅವರಿಗೆ ಯಾವ ರೀತಿಯಲ್ಲಿ ಬೇಕು ಅನ್ನುವಂಥದ್ದನ್ನು ಅವರಾಗಿ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ಪುನಃ ರಾಜ್ಯ ಸರ್ಕಾರದಿಂದ ಆದೇಶವನ್ನು ತಂದರು. ಇಲ್ಲಿ ಪರವಾನಗಿಯನ್ನು EV ಆಟೋಗಳಿಗೆ ಕೊಡಬೇಕು ಅನ್ನುವಂಥದ್ದು. ಇದಕ್ಕೆ ನಮಗೆ ಯಾವುದೇ ರೀತಿಯ ಅಭ್ಯಂತರ ಇಲ್ಲ. ಈ ಪರವಾನಗಿಯ ವಿಷಯದಲ್ಲಿ ನಮ್ದು ಯಾವುದೇ ರೀತಿಯ ಅಭ್ಯಂತರ ಇಲ್ಲ. ಯಾಕಂತೇಳಿದ್ರೆ ಪರವಾನಗಿ ಅನ್ನು ಕೊಡ್ಬೇಕು ಅಂತ ಹೇಳಿದ್ರೆ ಇದನ್ನು ನಾವು ಸಂಪೂರ್ಣವಾಗಿ ಸ್ವಾಗತ ಮಾಡ್ತೇವೆ. ಆದ್ರೆ ಅದರಲ್ಲಿ ಕೆಲವು ನಿಬಂಧನೆಗಳನ್ನು ಅವರು ಹಾಕಿರುವಂತದ್ದು. ಯಾಕೆಂತ ಹೇಳಿದ್ರೆ ಅವರು 5 ವರ್ಷದಿಂದ ಇಲ್ಲಿಯೇ ವಾಸವಿರಬೇಕು. ಅದಲ್ಲದೆ ಆ ಪರ್ಮಿಟ್ ಅನ್ನು ಪಡೆಯಲು ವಾಸ್ತವ್ಯ ಸರ್ಟಿಫಿಕೇಟ್ ಬೇಕು, ವೋಟರ್ ID ಬೇಕು, ರೇಷನ್ ಕಾರ್ಡ್ ಬೇಕು ಅನ್ನುವಂತ ಕೆಲವು ನಿಬಂಧನೆಗಳು. ಇದು ಯಾವುದೇ RTOದವರು ಮಾಡಿದ್ದಲ್ಲ, ಇನ್ನೊಬ್ರು ಮಾಡಿದ್ದಲ್ಲ. ಯಾಕೆಂತ ಹೇಳಿದ್ರೆ ಕಳೆದ ಒಂದು ಡಿಬೇಟ್ ನಲ್ಲಿ ಒಬ್ರು ನಮ್ಮ ಭರತ್ ಒಕ್ಕೂಟದ ಅಧ್ಯಕ್ಷರಾದಂತಹ ಭರತ್ ಅವರು ಹೇಳ್ತಾರೆ, ಇದು ನಮಗೆ ಬೇಕಾದಾಗೆ ನಾವು ಮಾಡ್ತಿದ್ದು ಅಂತೇಳಿ ನಾವು ಎದೆ ತಟ್ಟಿ ಹೇಳ್ತೇವೆ ಅಂತ. ಹಾಗಾದ್ರೆ ಕಾನೂನು ಅವರಿಗೊಂದು ರೀತಿ ಇದೆ, ನಮಗೊಂದು ರೀತಿ ಇದೆ ಅನ್ನುವಂಥದ್ದು. ನಾನು ಕೇಳುವಂಥದ್ದು ಒಂದೇ ಏನಂತ ಹೇಳಿದ್ರೆ, ಈಗ ಈ ಮಂಗಳೂರಿನಲ್ಲಿ EV ಆಟೋಗಳ ರಿಜಿಸ್ಟ್ರೇಷನ್ ನಗರದ ಒಳಗಡೆ, ಮಂಗಳೂರು ಸಿಟಿ ಒಳಗಡೆ ರಿಜಿಸ್ಟ್ರೇಷನ್ ಅನ್ನು ಬಂದ್ ಮಾಡಿದ್ರು ಆಟೋಗಳಿಗೆ. EV ಆಟೋಗಳು ಬಂದ ನಂತರ ರಿಜಿಸ್ಟ್ರೇಷನ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇವರಿಗೆ ಈ ರೀತಿ ಎಲ್ಲ ಆಟೋಗಳು ಜಾಸ್ತಿ ಆಗ್ತವೆ, ಇಲ್ಲಿ ಅಷ್ಟು ಆಟೋಗಳ ಅವಶ್ಯಕತೆ ಇಲ್ಲ ಅಂತ ಮೊದಲೇ ಗೊತ್ತಿದ್ದ ಕಾರಣ ಇವರು ಯಾಕೆ ರಿಜಿಸ್ಟ್ರೇಷನ್ ಮಾಡಿದ್ರೆ ಅಂತಂದ್ರೆ ಬ್ಯಾಜಿನ ಅಗತ್ಯ ಇಲ್ಲ ಅನ್ನುವಂಥದ್ದು ಬಂತು ಸ್ಟಾರ್ಟಿಂಗ್ ಅಲ್ಲಿ. ಈಗ ಹೊಸ ರೂಲ್ಸ್ ಏನಾಗಿದೆ, ಇವ್ರು ಮಾಡಿರುವಂತದ್ದು ಅವರಿಗೆ ಬ್ಯಾಜ್ ಬೇಕು, ಬ್ಯಾಜ್ ಇರಲೇಬೇಕು ಅನ್ನುವಂಥದ್ದು. ಆದ್ದರಿಂದ ನಾವು ಈ ವಿಷಯವನ್ನು ಯಾಕೆ ಇವತ್ತು ನಾವು ಈ ಪ್ರೆಸ್ ಮೂಲಕ ಹೇಳ್ತಿದ್ದೇವೆ ಅಂತ ಹೇಳಿದ್ರೆ, ಮುಂದೆ ಏನಾದ್ರೂ EV ಆಟೋ ಚಾಲಕರುಗಳಿಗೆ ಏನಾದ್ರೂ ತೊಂದರೆ ಆದ್ರೆ ಇದಕ್ಕೆ ನೇರ ಹೊಣೆ ಯಾರಾಗ್ತಾರೆ ಅಂತ ಹೇಳಿದ್ರೆ ಒಕ್ಕೂಟದ ಅಧ್ಯಕ್ಷರಾದ ಭರತ್ ಕುಮಾರ್ ಅವರು, ಆಗ ಈಗಿನ DC ಅವರು ಹಾಗೂ RTOದವರು. ಅವರು ಯಾಕೆಂತ ಹೇಳಿದ್ರೆ ಒಬ್ಬ ಆಟೋ ಚಾಲಕ, EV ಆಟೋ ಚಾಲಕ ಒಂದು ತುತ್ತು ಅನ್ನಕ್ಕಾಗಿ ಏನು ಅಂತ ಹೇಳಿದ್ರೆ ಕಷ್ಟಪಟ್ಟು ಅವನು ತೆಗೆದಿರುವಂತದ್ದು. ಇಲ್ಲಿ ಮೈನ್ ಕಾನ್ಸೆಪ್ಟ್ ಇಷ್ಟೆಲ್ಲ ಗೊಂದಲಗಳಿಗೆ ಮೈನ್ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ಇಲ್ಲಿ ಕಾಳಸಂತೆಯಲ್ಲಿ ನಡೆಯುತ್ತಿರುವಂತಹ ಪರ್ಮಿಟ್ ದಂಧೆ. ಯಾಕಂತ ಹೇಳಿದ್ರೆ ಪರ್ಮಿಟ್ಗೆ ಈಗ ಗೊತ್ತಿರ್ಬೋದು ನಿಮಗೆ ಸಹ, ಪರ್ಮಿಟ್ಗೆ ರೇಟ್ ಇರುವಂತದ್ದು 600 ರೂಪಾಯಿ ರೇಟ್. ಇದು ಈಗ ಸಹ 3-3.5 ಲಕ್ಷಕ್ಕೆ ಸೇಲ್ ಆಗ್ತಾ ಇದೆ. 2ರಿಂದ 3-3.5 ಲಕ್ಷಕ್ಕೆ ಇದೇ ಮಂಗಳೂರಿನಲ್ಲಿ ಸೇಲ್ ಆಗ್ತಾ ಇದೆ. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ನಮ್ಮ ಈ ಪರ್ಮಿಟ್ ವಿಷಯದಲ್ಲಿ ಒಬ್ಬೊಬ್ಬರಲ್ಲಿ 20 ಪರ್ಮಿಟ್, 10 ಪರ್ಮಿಟ್ ಈ ರೀತಿ ಒಬ್ಬೊಬ್ಬರಲ್ಲಿ ಇದೆ, 10 ರಿಕ್ಷಾಗಳು. ಆದ್ರೆ EV ಅವರಿಗೆ ಒಂದು ರೂಲ್ಸ್ ಮಾಡಿದ್ದಾರೆ, ಒಬ್ಬಿಗೆ ಒಂದೇ ರಿಕ್ಷಾ ಅಂತ. ಇದು ಯಾವ ನ್ಯಾಯ ಸ್ವಾಮಿ?
ನಾವು ಕೇಳುವಂತದ್ದು ಇದು ಯಾವ ನ್ಯಾಯ? ರೂಲ್ಸ್ ಮಾಡಲಿ. ಈಗ ಇವಿಯವರಿಗೆ ಏನ್ ರೂಲ್ಸ್ ಮಾಡಿದ್ದಾರೆ ಅದೇ ರೂಲ್ಸ್ ಅನ್ನು ಅವರಿಗೆ ಸಹ ಮಾಡಲಿ, CNG ಅವರಿಗೆ LPG ಅವರಿಗೆ ಮಾಡಲಿ. ನಾವು ಅದನ್ನು ಸಂಪೂರ್ಣ ಸ್ವೀಕಾರ ಮಾಡ್ತಾ ಇರೋ ರೂಲ್ಸ್ ಅನ್ನು. ಇವರು ಹೇಳಿದ್ದಾರೆ ಇಲ್ಲಿ ಒಬ್ಬ 5 ವರ್ಷ ಇಲ್ಲಿ ವಾಸ್ತವವಾಗಿರ್ಬೇಕು ಅಂತ. ಅವರಾದ್ರೆ ಅವ್ರಿಗಿಂತ ದೊಡ್ಡ ಜನಗಳಾಗಿರೋದು ಇಲ್ಲದಿರ್ಬೋದು, ಅವರಿಗೆ ಲೋನ್ ಆಗದಿರ್ಬೋದು, ಅವರ NTS ಇದೆ. ಅದಕ್ಕೆ ಸಹ ಇವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಯಾರ ಕೈಯಲ್ಲಿ ಆಟೋ ಇದೆಯೋ, ಯಾರ ಆಟೋಗೆ ಓನರ್ ಆಗಿರ್ತಾನೋ ಅವನ ಲೈಸೆನ್ಸ್ ಬೇಕು ಅಂತ. ಹಾಗಾದ್ರೆ CNG ಆಟೋಗಳು ಯಾವುದೇ ಒಂದು ಲೈಸೆನ್ಸ್ ಇಲ್ಲದ ಹೆಸರಲ್ಲಿ ಇಲ್ವಾ? ಇದಕ್ಕೆ ಯಾರು ಉತ್ತರ ಕೊಡ್ತಾರೆ? ತಾಲೂಕಿಗೆ ಒಂದು ಇಷ್ಟೇ ರಿಕ್ಷಾ ಕೊಡ್ಬೇಕು ಅಂತ ಹೇಳಿ ಒಂದು DC-ಗೆ ಆಗ್ಲಿ RTO-ಗಾಗ್ಲಿ ಒಂದು ನಿಬಂಧನೆ ಕೊಟ್ಟಿರ್ತಾರೆ ಸರ್ಕಾರ. ಅಷ್ಟೇ ರಿಕ್ಷಾವನ್ನು ಇವರು ಬಿಡ್ತಾರಲ್ಲ, ಅದಕ್ಕಿಂತ ಹೆಚ್ಚು ಬಿಡ್ಲಿಕ್ಕೆ ಆಗ್ತದಾ? ಇಲ್ವಲ್ಲ. ಎಷ್ಟು ರಿಕ್ಷಾ ಕೊಟ್ಟಿದ್ದಾರೆ ನೋಡಿ. ಆ ರಿಕ್ಷಾಗಳಿಗೆ ಎಲ್ಲರಿಗೆ ಪರ್ಮಿಟ್ ಕೊಡ್ಲಿ, ಮತ್ತೆ ಇವರು ಏನು ವಲಯ ಅಂತ ಹೇಳ್ತಾರೆ ಅದನ್ನು ಕೊಡಬೇಕು ಅಂತ ಹೇಳಿ ನನ್ನ ಕಳಕಳಿಯ ವಿನಂತಿ. ಅಷ್ಟನ್ನು ಹೇಳ ಬಯಸ್ತೇನೆ. ಹೋಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಯಾರು? ಈ ಆಟ ಬಂದ ನಂತರ ನಾವು ಅದಕ್ಕೆ ಏನ್ ಹೇಳ್ತಿದ್ದೇವೆ ಅಂತ ಹೇಳಿದ್ರೆ, ಕಾನೂನು ಮಾಡ್ಲಿ. ಕಾನೂನನ್ನು ನಾವು ಯಾವುದೇ ಸರ್ಕಾರ ಮಾಡಿದ ಕಾನೂನನ್ನು ನಾವು ಸಂಪೂರ್ಣವಾಗಿ ಸ್ವೀಕರಿಸ್ತೇವೆ. ಬಟ್ ಕಾನೂನು ಮಾಡಿದ ಮೇಲೆ ಕಾನೂನು ಎಲ್ಲರ ಮುಂದೆ ತರ ಮಾಡಬೇಕು. ಒಬ್ಬರಿಗೊಂದು ರೀತಿಯ ಕಾನೂನು, ಇನ್ನೊಬ್ಬರಿಗೊಂದು ರೀತಿಯ ಕಾನೂನು ಅಂತ ಹೇಳಿದ್ರೆ ಇವನ್ ಸಲ ಬರ್ಲಿಕ್ಕಿಲ್ವ? ಈಗ RTO-ದಲ್ಲಿ ಪರ್ಮಿಟ್ ದಂಧೆ ಅಂತ ಹೇಳಿದ್ರಲ್ಲ, ಅದರಲ್ಲಿ ಯಾರು ಶಾಮೀಲಾಗಿದ್ದಾರೆ? RTO-ದಲ್ಲಿ ಪರ್ಮಿಟ್ ದಂಧೆಯಲ್ಲಿ ಶಾಮೀಲಾದವರು ತುಂಬಾ ಜನ ಇದ್ದಾರೆ. ಅದನ್ನ ನಾವು ಹೆಸರು ರಿವೀಲ್ ಮಾಡುದಿಲ್ಲ. ಆದ್ರೆ ನಾವು ಯಾಕೆ ಹೆಸರು ರಿವೀಲ್ ಮಾಡುದಿಲ್ಲ ಅಂತ ಹೇಳಿದ್ರೆ, ಅದಕ್ಕೆ ಬೇಕಾದ ವ್ಯವಸ್ಥೆ ನಾವು ಮಾಡ್ತಾ ಇದ್ದೇವೆ. ಅದು ಯಾರು ಮಾಡ್ಬೇಕೋ ಅವರು ಅದನ್ನು ಹೆಸರನ್ನು ರಿವೀಲ್ ಮಾಡ್ತಾರೆ. ಅಧಿಕಾರಿಗಳಿದ್ದಾರೆ ಇದರಲ್ಲಿ ಒಬ್ಬ ಅಧಿಕಾರಿಗಳು ಅಂತ ಹೇಳಿದ್ರೆ, ಅಧಿಕಾರಿಯ ಕೆಳಮಟ್ಟದವರು ಇದ್ದಾರೆ. ಒಬ್ರು ಅಧಿಕಾರಿಯ ಕೆಳಮಟ್ಟದವರು ಇದ್ದಾರೆ.